ಯುಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಹಜರತ್ ಸೈಯದ್ ಮೊಹಿದ್ದೀನ್ ಶಾ ಖಾದ್ರಿ ಅವರ ಉರುಸ್ ಕಾರ್ಯಕ್ರಮ ಫೆಬ್ರವರಿ 16, 17 ಹಾಗೂ 18, 2026ರಂದು ನಡೆಯಲಿರುವ ಹಿನ್ನೆಲೆ ಉರುಸು ದಿನಾಂಕಗಳು ಪವಿತ್ರ ರಂಜಾನ್ ತಿಂಗಳ ಆರಂಭದ ದಿನಗಳಿಗೆ ಸಮೀಪವಾಗಿರುವುದರಿಂದ ಸಾರ್ವಜನಿಕರಲ್ಲಿ ಉಂಟಾದ ಕುತೂಹಲದ ಹಿನ್ನೆಲೆ ಪಟ್ಟಣ ಪೊಲೀಸ್ ಠಾಣೆಯ ವತಿಯಿಂದ ಶಾಂತಿ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಶಾಂತಿ ಸಭೆ ಶ್ರೀ ಹಜರತ್ ಮೊಹಿಯುದ್ದೀನ್ ಶಾ ಖಾದ್ರಿ ಅವರ ಸಭಾಂಗಣದಲ್ಲಿ ನಡೆಯಿತು. ಸಭೆಗೆ ಆಗಮಿಸಿದ ಜನಪ್ರಿಯ ಶಾಸಕರು ಆದ ಶ್ರೀ ಸಿ.ಬಿ. ಸುರೇಶ್ ಬಾಬು ಅವರು ಮಾತನಾಡಿ, ಉರುಸು ದಿನಾಂಕವನ್ನ ಸಮಾಜದ ಎಲ್ಲಾ ಮುಖಂಡರು ಹಾಗೂ ಗೋರಿ ಕಮಿಟಿಯವರೊಂದಿಗೆ ಚರ್ಚೆ ಮಾಡಿ ನಿಗದಿಪಡಿಸಲಾಗಿದೆ ಎಂದಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ಶ್ರೀ ತಾತಯ್ಯನವರ ಉತ್ಸವ ರಾಜ್ಯ ಹಾಗೂ ದೇಶಕ್ಕೆ ಮಾದರಿಯಾಗಿದ್ದು, ಹಿಂದೂ ಮುಸ್ಲಿಂ ಭಾವೈಕ್ಯತೆಯೊಂದಿಗೆ ಹಿಂದೆ ಹೇಗೆ ಆಚರಿಸಿದ್ವೋ ಮುಂದೆಯೂ ಅದೇ ಸೌಹಾರ್ದತೆಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆಚರಿಸಬೇಕು ಅಂತ ಮನವಿ ಮಾಡಿದ್ರು. ಈ ವೇಳೆ ಪಿಎಸ್ಐ ಶ್ರೀ ಹೇಮಂತ್ ಕುಮಾರ್ ಹಾಗೂ ತಹಸೀಲ್ದಾರ್ ಆದ ಶ್ರೀಮತಿ ಮಮತಾ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿ, ಉರುಸು ಕಾರ್ಯಕ್ರಮ ಶಾಂತಿ, ಸುವ್ಯವಸ್ಥೆ ಹಾಗೂ ಕಾನೂನು ಬದ್ಧತೆಯಿಂದ ನಡೆಯುವಂತೆ ಸಹಕಾರ ಕೊಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಏನು ಕಮಿಟಿಯವರು ಇರ್ತಾರೆ, ಉತ್ಸವ ಸಮಿತಿ ಇರುತ್ತೆ, ಜೊತೆಗೆ 5 ಮಸೀದಿಗಳ ಮುತುವಲ್ಲಿಗಳು ಮತ್ತು ಊರಿನ ಮುಖಂಡರುಗಳನ್ನ ಕರೆಸಿಬಿಟ್ಟು ತೀರ್ಮಾನವನ್ನ ತೆಗೆದುಕೊಳ್ಬೇಕು, ಉತ್ಸವದ ದಿನಾಂಕವನ್ನು ನಿಗದಿಪಡಿಸಬೇಕು ಅಂತೇಳಿ ತೀರ್ಮಾನಿಸಲಾಯಿತು ಅಂತೇಳಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಅಂತ ಹೇಳಿ ಹಾಗೂ 5 ಮಸೀದಿ ಮುತುವಲ್ಲಿಗಳ ಹಾಗೂ ವಿವಿಧ ಜನಾಂಗದ ಮುಖಂಡರುಗಳೇ ಈ ದಿನ ಏನು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಈ ಸಭೆ ಶಾಂತಿಯುತವಾಗಿ ತಾತಯ್ಯನವರು ಉತ್ಸವವನ್ನು ಎಲ್ಲ ತೀರ್ಮಾನ. ಅದೇ ರೀತಿ ಶಾಂತಿಯುತವಾಗಿ ಎಲ್ಲರೂ ಸೌಹಾರ್ದವಾಗಿ ಶಾಂತಿಯುತವಾಗಿ ಹಾಗೂ ಗೌರವಯುತವಾಗಿ ಎಲ್ಲ ಜನಾಂಗವನ್ನು ಮಾಡಬೇಕು ಅಂತ ಹೇಳಿದ್ರು. ಈ ನನಗೆ ಮಾತನಾಡಲು ಅವಕಾಶ ಈ ಕಾರ್ಯಕ್ರಮ ನಡೆಯೋದಕ್ಕೆ ನಮ್ಮ ಅಭ್ಯಂತರ ಏನು ಇರೋದಿಲ್ಲ, ಮತ್ತೆ ಬೇರೆ ಜನಾಂಗದ ಅಭ್ಯಂತರ ಏನು ಇಲ್ಲ ಅಂತೀನಿ. ಯಾಕಂದ್ರೆ ತಾತಯ್ಯನವರು ಅಷ್ಟು ಜನಪ್ರಿಯ, ಇಡೀ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ಜನಪ್ರಿಯರಾಗಿದ್ದಾರೆ. ಹಾಗೂ ಈ ದಿನ ನಡೆದ ಈ ಸಭೆಗೆ ಅಧ್ಯಕ್ಷತೆ ಹಾಗೂ ಎಲ್ಲರಿಗೂ ವಂದಿಸಿ ನಾನು ಏನಕ್ಕೆ ಅಂದರೆ ಸ್ಕೂಲಿಂದ ಆದ್ಮೇಲೆ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಬಂದು ಒಂದರಿಂದ ಇದಾಗುತ್ತೆ, ಬರಗಾಲ ಬರುತ್ತೆ. ಅದಕ್ಕೋಸ್ಕರ ಈ ಜಾತ್ರೆ ಬೇರೆ 16, 17, 18ಕ್ಕೆ ಡೇಟ್ ಫಿಕ್ಸ್ ಮಾಡಿ ದೊಡ್ಡ ವಿಜೃಂಭಣೆಯಿಂದ ಚಿಕ್ಕನಾಯಕನಲ್ಲಿ ಆಗೋ ಕೆಲವು ಉತ್ಸವಗಳಲ್ಲಿ ಟಾಪ್ ಮೋಸ್ಟ್ ಉತ್ಸವ ಅಂದರೆ ಇದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ನೋಡಿಲ್ಲ. ನಾನು ಹುಟ್ಟಿದ್ದಿಂದ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಸೇರಿ ಒಂದು ಮತ್ತು ಉತ್ಸವನ ಅದ್ದೂರಿಯಾಗಿ ಒಂದು 30,000 ಜನ ಸೇರಿಸಿ ಮಾಡ್ತಾರೆ ಅಂತ ಕೇಳಿದ್ದೀನಿ ಅಷ್ಟೇ, ನೋಡಿಲ್ಲ. ನಾನು ಈ ಸರಿ ನೋಡ್ಬೇಕು ಅಂತ ಭಾಳ ಉತ್ಸುಕನಾಗಿದ್ದೀನಿ. ಈ ಸರಿ ನಾನು ಇರ್ತೀನಿ. ಚಿಕ್ಕನಾಯಕನಹಳ್ಳಿಲಿ ಯಾವುದೇ ರೀತಿ ಯಾವುದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರೋದಂಗೆ ನೀವು ನಮಗೆ ಸಹಕಾರ ಕೊಡಬೇಕು. ನಮ್ಮದು 100% ನಿಮಗೆ ಸಹಕಾರ ಇರುತ್ತೆ. ನಾನು ಸಬ್ ಡಿವಿಷನ್ನಿಂದ ಎಲ್ಲ ಕರೆಸ್ಕೊಳ್ತಾ ಇದ್ದೀನಿ. 3 ದಿವಸ ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ಆಗದಂತೆ ಕಟ್ಟುನಿಟ್ಟಾಗಿ ಬಂದೋಬಸ್ತ್ ಮಾಡ್ಕೊತೀವಿ. ಅದಕ್ಕೋಸ್ಕರ ನಾವು ಠಾಣಾ ಮಟ್ಟದಲ್ಲಿ ಶಾಂತಿ ಸಭೆ ಅಂತ ಯಾವುದೇ ಒಂದು ಉತ್ಸವ, ಜಾಸ್ತಿ ಜನ ಸೇರುವಂಥ ಫಂಕ್ಷನ್ಗಳಿಗೆ ಶಾಂತಿ ಸಭೆ ಅಂತೇಳಿ ಮಾಡೋದು ನಮ್ಮ ಪದ್ಧತಿ ಇದೆ ಮುಂಚೆಯಿಂದ. ಈ ಸಲ ನಮ್ಮ MLS ಅವರಿಗೆ ಮತ್ತು ತಹಶೀಲ್ದಾರ್ ಮೇಡಮ್ಗೆ ಹೇಳಿದಾಗ ನಾವು ಬರ್ತೀವಿ ಸಭೆಗೆ, ಇಲ್ಲೇ ಆರ್ಗನೈಸ್ ಮಾಡಿ ಅಂತೇಳಿ ಹೇಳಿದ್ರಿಂದ ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ. MLS ಅವರಿಗೆ ಮತ್ತು ತಹಶೀಲ್ದಾರ್ ಮೇಡಮ್ಗೆ ಮತ್ತು ಒಬ್ಬೊಟ್ಟಿಂದ ಬಂದಿರೋ ಆಫೀಸರ್ಸಿಗೆ ತುಂಬ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ ನಮಗಿರಬೇಕು. 3 ದಿವಸ ಎಲ್ಲರೂ ವಿಜೃಂಭಣೆಯಿಂದ ಇಡೀ ದೇಶನೇ ಚಿಕ್ಕನಾಯಕನಹಳ್ಳಿ ಕಡೆಗೆ ನೋಡೋ ಥರ
ಅದ್ದೂರಿಯಾಗಿ ಜಾತ್ರೆ ಮಾಡಬೇಕು ಅನ್ನೋದು ಒಂದೇ ಉದ್ದೇಶ ಅಷ್ಟೇ ಶಾಂತಿ ಸಭೆದು. ನಿಮ್ಗೆಲ್ಲರಿಗೂ ಸಹಕಾರ ಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಎಕ್ಸಿಬಿಷನ್ಸ್ ಎಲ್ಲ ಹಾಕಿರ್ತಾರೆ, ಅಲ್ಲಿ ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ಅಲ್ಲಿ ತೊಂದರೆ ಆಗುತ್ತೆ. ಈಗ ಇಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ನಾವು ಕವಾಲಿ ಮಾಡ್ತೀವಿ, ಕನ್ನಡ ಕಾರ್ಯಕ್ರಮ ಮಾಡ್ತೀವಿ, ಇಲ್ಲೆಲ್ಲ ಅಂಗಡಿಗಳು ಹಾಕಿರ್ತೀವಿ. ಅದರಿಂದ PEO ಅವರ ಸಲಹೆಯನ್ನ ಕೇಳ್ತೀವಿ. ಸ್ವಾಮಿ ನಿಮಗೆ ಯಾವ್ಯಾವ ಎಕ್ಸಾಮ್ ಇದೆ, ಯಾವ ವಾರದಲ್ಲಿ ಎಕ್ಸಾಮ್ ಇಲ್ಲ ಅಂತೇಳಿ ಕೇಳ್ಬಿಟ್ಟು ಅವ್ರನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಸುಮಾರು 4-5 ವರ್ಷದಿಂದಲೂ ನೋಡ್ರಿ ಇದೇ ಬೇಕಂದ್ರೆ ಮಾಡ್ತಾ ಇರೋದು. 15, 16, 17 ಫಿಕ್ಸ್ ಆಗುತ್ತೆ. ಒಂದೊಂದು ದಿವಸ ಹೆಚ್ಚು ಕಡಿಮೆ ಮಾತ್ರ ಫಿಕ್ಸ್ ಆಗೋದು. ಯಾಕೆ ಅಂತ ಸಾವಿರಾರು ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಮಾತ್ರ ಆ ಒಂದು ಡೇಟನ್ನ ಪ್ರತಿ ವರ್ಷವೂ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದೆ. ಇನ್ನು ಮುಂದಿನ ಸಾರಿಯಿಂದ ಫಿಜುಲ್ಲಾ ಖಾನ್ ಸಾಹೇಬರು ಸಜೆಷನ್ ಕೊಟ್ಟಿದ್ದಾರೆ. ಆಚಾರ ವಿಚಾರಗಳು ಏನಿದೆ ಅದ್ರ ಬಗ್ಗೆ ಅದು ಹಿಂದೆಯಿಂದ ಧಕ್ಕೆ ಬಂದಿರುತ್ತಾರೆ ನಮ್ಮ ಇಲಾಖೆಯಿಂದ ಇಲಾಖೆಯಿಂದ ಏನು ಸಹಕಾರ ಬೇಕು ಎಲ್ಲ ಸಹಕಾರಗಳನ್ನು ಕೊಡ್ತೀವಿ. ಸೊ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇದೆ, ಇದು ಹಾಗೆ ನಡೆಯುತ್ತೆ. ಬಟ್ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದಾಗ ಅಷ್ಟೇ ನಾವು ಆ ಪದ್ಧತಿಯ ಒಳಗಡೆ ನಾವು ಎಲ್ಲರೂ ಅರ್ಥಕೊಂಡು ಅದರ್ವೈಸ್ ನಾವೇನು ಕೂಡ ಪದ್ಧತಿಗಳು ಏನಿದೆ ಆಚಾರ ವಿಚಾರಗಳು ಏನಿದೆ ಅದಕ್ಕೆ ನಾವು ಕೊಡೋದಿಲ್ಲ. ಸೊ ಅದಕ್ಕೆ ನಾವು ಜೊತೆಗೆ ಆಚರಣೆಗಳಲ್ಲಿ ಆಚಾರ ವಿಚಾರಗಳಲ್ಲಿ ಕೂಡ ನಾವು ಕೂಡ ಭಾಗವಹಿಸ್ತೀವಿ. ನಮ್ಮ ಜವಾಬ್ದಾರಿ ಕೂಡ ಇರುತ್ತೆ ಅಂತ ಹೇಳ್ತಾ ಹೆಚ್ಚು ಇದ್ರ ಬಗ್ಗೆ ನನಗೆ ಮಟ್ಟಿಗೆ ಇದೇ ಇರೋದ್ರಿಂದ ಸ್ವಲ್ಪ ಮಾತಾಡಿದ್ದಾರೆ. ಸೊ ಎಲ್ಲ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಅದಕ್ಕೆ ನಾವು ಜೊತೆ ಇರ್ತೀವಿ. ಆದರೆ ಎಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನೋದಷ್ಟೇ ನಮ್ಮ ಇಲಾಖೆ, ಪೊಲೀಸ್ ಇಲಾಖೆದು ನಮ್ಮದು ಉದ್ದೇಶ ಇರುತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ತೀವಿ. ಜೊತೆಗೆ ನಿಮ್ಮ ಆಚಾರ ಪದ್ಧತಿಗಳಿಗೆ ನನ್ನ ಸಹಕಾರ ಯಾವಾಗಲೂ ಇರುತ್ತೆ, ನಾವು ಕೂಡ ಭಾಗವಹಿಸ್ತೀವಿ ಅಂತ ಹೇಳ್ತಾ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಪುರಸಭೆಯ ಮಾಜಿ ಅಧ್ಯಕ್ಷರು ಆದ ಶ್ರೀ ಬಸವರಾಜ್, ಹಜರತ್ ಸೈಯದ್ ಮೊಹಿಯುದ್ದೀನ್ ಶಾ ಖಾದ್ರಿ, ಕಮಿಟಿಯ ಅಧ್ಯಕ್ಷ ಶ್ರೀ ರೇಣುಕಸ್ವಾಮಿ, ಪುರಸಭೆಯ ಮಾಜಿ ಅಧ್ಯಕ್ಷರು ಆದ ಶ್ರೀ ಕೆಂಗಲ್ ದಯಣ್ಣ, ಪುರಸಭೆಯ ಸದಸ್ಯ ಹಫೀಸ್ ಉಲ್ಲಾ ಸಾಹೇಬ್, ಮಾಜಿ ಸದಸ್ಯರು ಬಾಬು ಸಾಹೇಬ್, ಮುಜೀಬ್ ಖಾನ್, ಪುರಸಭೆಯ ಮಾಜಿ ಅಧ್ಯಕ್ಷ DHK ಕಲಂದರ್, ಸಮಾಜದ ವಿವಿಧ ಮುಖಂಡರು, ಎಲ್ಲ ಮಸೀದಿಗಳ ಮುತವಲ್ಲಿಗಳು, ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.